ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಅಪರಾಧಿಗಳಿಗೆ ಇವತ್ತು ಕೋರ್ಟ್ ಶಿಕ್ಷೆ ಪ್ರಕಟಿಸಲಿದೆ. ನಿನ್ನೆ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಜನ ಅಪರಾಧಿಗಳು ಹೀಗಂತ ತೀರ್ಪು ನೀಡಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಶಿಕ್ಷೆ ಪ್ರಕಟಿಸುವುದಾಗಿ ತಿಳಿಸಿದೆ. ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಶಿಕ್ಷೆ ಅಂತ ಕೋರ್ಟ್ ಪ್ರಕಟ ಮಾಡಲಿದೆ. ಗರಿಷ್ಠ 14 ವರ್ಷ ಶಿಕ್ಷೆ ಆಗಬಹುದು. ಜೂನ್ 16ನೇ ತಾರೀಕು ಯೋಗೇಶ್ ಗೌಡರ್ ಕೊಲೆ ನಡೆದಿತ್ತು. ರಾಜ್ಯ ಸರ್ಕಾರ 2019ರಲ್ಲಿ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. ತನಿಖೆ ನಡೆಸಿ 21 ಮಂದಿ ಮೇಲೆ ಸಿಬಿಐ ಚಾರ್ಜ್ ಶೀಟ್ ಮಾಡಿತ್ತು. 6 ವರ್ಷಗಳ ಕಾಲ ವಿಚಾರಣೆ ನಡೆಸಿದ್ದ ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆ ತೀರ್ಪನ್ನು ಪ್ರಕಟ ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಏನು ಹೇಳ್ತೀರಾ ಸರ್? ಏನಾದರೂ ಹೇಳೋದಿದ್ರೆ ಸರ್ ಏನಾದರೂ ಇದ್ರೆ ಹೇಳಿ ಸರ್. ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತೆಗಿಬಾಗಲೇಬೇಕು. ಸರ್ ಏನಾದರೂ ಸರ್ ಹೈಯರ್ ಕೋರ್ಟಿಗೆ ಹೋಗ್ತೀರಾ? ವಿನಯ್ ಕುಲಕರ್ಣಿ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದ್ದು ಹೋರಾಟಗಾರ ಬಸವರಾಜ ಕೊರವರ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ನಲ್ಲಿ ಸಾಕಷ್ಟು ಪ್ರಭಾವ ಬೀರುವಂಥ ಪ್ರಯತ್ನ ನಡೆದಿತ್ತು. ಆದರೂ ಕೂಡ ಏನನ್ನಾದರೂ ಮಾಡಿ ಜಯಿಸ್ತೇವೆ ಅಂದುಕೊಂಡಂಥವರಿಗೆ ಈ ತೀರ್ಪು ಸರಿಯಾದಂಥ ಪಾಠ ಕಲಿಸಿದೆ. ಕೊಲೆ ಕೇಸ್ನಲ್ಲಿ ಕನಿಷ್ಠ 14 ವರ್ಷ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದೊಂದು ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಅವರ ಧ್ವನಿ ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಅನ್ನೋದನ್ನು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದರೂ ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಒಂದು ಸೆಟಪ್ ಅನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಬಹಳಷ್ಟು ಸಾಕ್ಷಿಗಳಿದಾವೆ, ಅದನ್ನು ಗೊತ್ತಾಗುತ್ತೆ ಸರ್. ಅದು ಮತ್ತೆ ಅವರು ಅಪರಾಧಿಗಳು ಹೌದಾ ಅಲ್ಲೋ ಅನ್ನೋದನ್ನ ಅಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾವು ಸಾಕ್ಷಿಗಳು ಸೆಷನ್ಸ್ ಕೋರ್ಟ್ ತೀರ್ಪಿಗೆ ತಡೆ ನೀಡುವಂತೆ ಮನವಿ ಮಾಡೋಕೆ ವಿನಯ್ ಕುಲಕರ್ಣಿಗೆ ಅವಕಾಶ ಇದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆಯೂ ಇದೆ. ಶಾಸಕ ಸ್ಥಾನ ಉಳಿಸಿಕೊಳ್ಳೋಕೆ 1 ತಿಂಗಳು ಅವಕಾಶ ಇದೆ. ಮೆಡಿಕಲ್ ಟೆಸ್ಟ್ ಮುಕ್ತಾಯದ ಬಳಿಕ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟಿದೆ, ಈಗ ನಾನೇನೂ ಹೇಳಲ್ಲ, ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಭಾರಿ ಟೆನ್ಷನ್ ಅನ್ನು ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಜಬ್ಬಾರ್ಗೆ ಆದಂತಹ ಪರಿಸ್ಥಿತಿ ನಸೀರ್ ಅಹಮದ್ ಹಾಗೂ ಸಚಿವ ಜಮೀರ್ಗೂ ಆಗುತ್ತಾ ಅನ್ನುವಂಥ ಅನುಮಾನ ಮೂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ನೀಡಿದ ಆರೋಪ ಕೇಳಿಬಂದಿದ್ದು, ಸಚಿವ ಜಮೀರ್ ಅಹಮದ್ ಮೇಲೂ ಕೂಡ ಶಿಸ್ತು ಕ್ರಮ ಫಿಕ್ಸ್ ಅನ್ನುವಂಥ ಗುಮಾನಿ ಏರ್ಪಟ್ಟಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ವಿರೋಧಿ ಬಣ ಒತ್ತಡವನ್ನು ಹಾಕ್ತಾ ಇದ್ದು, ಜಮೀರ್ ನಸೀರ್ ವಿರುದ್ಧವೂ ಕೂಡ ಕ್ರಮಕ್ಕೆ ಭಾರಿ ಒತ್ತಡ ಕೇಳಿಬಂದಿದೆ. ಈ ಸಂಬಂಧ ಜಮೀರ್ ಅಹಮದ್ ಮಾತನಾಡಿದ್ದು, ನಾನು ಕೇರಳಕ್ಕೆ ಪ್ರಚಾರಕ್ಕೆ ಹೋಗಿದ್ದೆ, ಪಕ್ಷ ಕೊಟ್ಟಿದ್ದಂಥ ಜವಾಬ್ದಾರಿ ಮಾಡಿದ್ದೇನೆ, ರಾಜ್ಯದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ನಾನೇ ಅಂತ ಹೇಳಿದ್ದಾರೆ. ಮಾಡಬೇಕಾದ್ರೆ ಟಾರ್ಗೆಟ್ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ನನ್ನ ವಿಚಾರ ಚರ್ಚೆನೇ ಇಲ್ಲ. ಇನ್ನು ಫಸ್ಟಾಗಿ ಹೇಳ್ತಾ ಇದ್ದೀನಿ, ನನ್ನ ವಿಚಾರ ಯಾವುದು ಚರ್ಚೆಗೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿಗಳ ಜೊತೆ 1.5 ಗಂಟೆ ಕೂತಿದ್ದೆ ನಾನು, ಯಾವ ಚರ್ಚೆನೇ ಇಲ್ಲ. ಅದು ಈಗ ಆ ಥರ ಏನಾದ್ರು ತೀರ್ಮಾನ ತೊಗೊಳ್ಬೇಕಾದ್ರೆ ಯಾರು ತೊಗೊಳ್ಬೇಕಾಗಿರೋದು? ಹೈಕಮಾಂಡ್, ಮನೆ ಮುಖ್ಯಮಂತ್ರಿನ ತೊಗೊಳ್ಬೇಕಾಗಿರೋದು. ಆ ಥರ ಚರ್ಚೆನೇ ಇಲ್ಲ ಅಂದರೆ ಏನಿದೆ? ಈಗ ಏನೇನೋ ನಾನು ನೋಡ್ತಾ ಇದ್ದೀನಿ ನೆನ್ನೆ ಟಿವಿದ, ನೆಕ್ಸ್ಟ್ ಟಾರ್ಗೆಟ್ ಜಮೀರ್. ಹಾಂ, ನಸೀರ್ ಅಹಮದ್ದು ಎಲ್ಲೋ ಒಂದು ಕಡೆ, ಜಬ್ಬಾರ್ ಅವ್ರದ್ದು ಒಂದು ಕಡೆ ಇರಲಿ. ನಸೀರ್ ಅಹಮದ್ದು ಎಲ್ಲೋ ಒಂದು ಕಡೆ ಇದಾಗಿದ್ದು ನನಗೂ ನೋವಾಗಿದೆ. ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ.
ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಅದಕ್ಕೆ ಸಮಾಧಾನ ಮಾಡೋಕ್ಕೆ ನಾನು ಬೆಳಗ್ಗೆ ನಾನು ಇದಕ್ಕೆ ಕೇಳಿ, ನಮ್ಮ ಹಣೆ ಬರ ಯಾವನು ಬರೆಯೋಕ್ಕಾಗಲ್ಲ. ನಿಮ್ಮ ಹಣೆ ಬರ ನಾನು ಬರೆಯೋಕ್ಕಾಗಲ್ಲ. ದೇವರು ಬರೆದಿರ್ತಾನೆ ಹಣೆ ಬರ ತಕ್ಕಂಗೆ ಆಗೋದು. ಯಾರ್ದಾನ ಇರಲಿ, ನಿಮ್ದಿರಲಿ ನಂದಿರಲಿ, ನಾವು ಹೇಳ್ಕೊಳ್ಳೋದಷ್ಟೇ, ಹಿಂಗಾಯ್ತು ಹಂಗಾಯ್ತು ಈಗ ಮಾಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿದ ಬಗ್ಗೆ ಅಬ್ದುಲ್ ಜಬ್ಬಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ನನಗಿನ್ನೂ ಅಮಾನತು ಮಾಡಿರುವಂಥ ಲೆಟರ್ ಸಿಕ್ಕಿಲ್ಲ. ಸಸ್ಪೆಂಡ್ ಮಾಡಿರೋದಕ್ಕೆ ಮೊದಲು ಕಾರಣ ಕೊಡಲಿ. ನನಗೆ ಮಾತ್ರ ಟಿಕೆಟ್ ಬೇಕು ಅಂತ ಕೇಳಿರಲಿಲ್ಲ. ಕುರುಬರಿಗೆ ಆದರೂ ಕೂಡ ಕೊಡಿ, ಶಾಮ್ನೂರು ಕುಟುಂಬಕ್ಕೆ ಬೇಡ ಅಂತ ಹೇಳಿದೆ. ಕೆಲವರು ಅರ್ಜೆಂಟ್ ಮಂತ್ರಿ ಆಗಬೇಕು ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಬಗ್ಗೆ ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರ್ಜೆಂಟ್ ಲೆಟ್ರ್ ಮುಂದೆ ಆಗಬೇಕು, ನಾವು ಮುಂದೆ ಬರೀಬೇಕು, ಇವರಿಗೆಲ್ಲ ತುಳಿಬೇಕಂತ ಸ್ವಲ್ಪ ಜನ ಹೊಂಟಿದ್ದಾರೆ. ಅದು ಮಾಡೋಕತ್ತಿದ್ದಾರೆ. ನೋಡೋಣ ಎಷ್ಟು ಮಾಡ್ತಾರೋ ಮಾಡಲಿ. ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನಾವು ಅದಕ್ಕೆ ಮಾಡ್ತೀವಿ. ತೋರಿಸಿ ಆಮೇಲೆ ಮಾತಾಡಬೇಕು. ಇಲ್ಲ ಅಂತ ಹೇಳಿದರೆ ಅವ್ರ ಬಗ್ಗೆನೂ ಬೇಕಾದಷ್ಟು ಅದಾವೆ, ಹೇಳ್ತೀನಿ ಆಮೇಲೆ. ಈಗೇನು ಹೇಳೋಂಗಿಲ್ಲ. ಏನಿದೆ ಆಗಿದ್ರೆ ಸರ್ ಅವ್ರ ವಿರುದ್ಧ? ಹಂಗಿಲ್ಲ ಅರ್ಜೆಂಟ್. ನಜೀರ್ ಹಾಗೂ ಜಬ್ಬಾರ್ ಮೇಲೆ ಕ್ರಮದ ವಿಚಾರಕ್ಕೆ ಎಂಎಲ್ಸಿ ಸಲೀಂ ಅಹಮದ್ ಕೊಪ್ಪಳದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾರ ಹೆಸರು ಹೇಳಿಲ್ಲ. ಎಐಸಿಸಿಯಿಂದ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ. ಎಐಸಿಸಿ ಕಾರ್ಯದರ್ಶಿ ಅವರ ವರದಿಯ ಹಿನ್ನೆಲೆ ನಜೀರ್ ಅಹಮದ್ ಹಾಗೂ ಜಬ್ಬಾರ್ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ರು. ನಾವು ಯಾರ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ಹೇಳೇ ಇಲ್ಲ. ನಾವು ನಮ್ಮ ಪ್ರತಿಪಕ್ಷ ನೋಡಿ ಯಾರು ಹೇಳೇ ಇಲ್ಲ ನಾವು ಆಕ್ಷನ್ ತಗೊಳ್ಳಿ ಅಂತ. ಒಬ್ಬರ ಮೇಲೆ ನಮ್ಮ ಹೆಸರೇ ಹೇಳಿಲ್ಲ ನಾವು. ಆ ರಿಪೋರ್ಟ್ ಎಐಸಿಸಿ ಇಂದ ನಮಗೆ ಕೆಬಿಸಿ ಬಂದಿದೆ ರಿಪೋರ್ಟ್. ಶಿವಕುಮಾರ್ ಅವರು ಮಾಡಿದ ಕೆಲಸ ಇದು, ಅವರಂತ ಕೇಳ್ಬೇಕು ನೀವು. ನಮ್ಮ ಆರೋಪ ಯಾರ ಮೇಲೂ ಇಲ್ಲ, ಅದನ್ನೆಲ್ಲ ಪಕ್ಷ ನೋಡ್ಕೊಳ್ತಾ ಇದೆ. ಯಾಕಂದ್ರೆ ಯಾರು ಹಣ ಬರಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ದೊಡ್ಡ ಸಮುದ್ರ ಇದ್ದಂಗೆ ಯಾರೇ ಅವಕಾಶ ಸಿಗುತ್ತೆ ಮಾಡ್ಕೊಳ್ತಾರೆ. ಆದ್ರೆ ನಾವೆಲ್ಲ ಸೇರಿ ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇವತ್ತು ಏನಾದ್ರು ತೀರ್ಮಾನ ಆಗ್ತಾ ಇದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಸೆಕ್ರೆಟರಿ ಕೊಟ್ಟಂತಹ ರಿಪೋರ್ಟ್ ಮೇಲೆ ಈ ತೀರ್ಮಾನಗಳು ಕೆಪಿಸಿಸಿ ಅಧ್ಯಕ್ಷರು ತಗೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ನಿರ್ದೇಶನ ಧಿಕ್ಕರಿಸಿದವರ ವಿರುದ್ಧ ಶಿಸ್ತು ಕ್ರಮ ಆಗ್ತಾ ಇದೆ. ಅಲ್ಪಸಂಖ್ಯಾತರಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಅದನ್ನು ನೋಡಿದ್ರೆ ಸಮುದಾಯದ ಒಗ್ಗಟ್ಟನ್ನು ಒಡೆಯೋ ಸಂಶಯ ಮೂಡಿದೆ. ರಾಜೀನಾಮೆಗೆ ಸೂಚನೆ ಕೊಟ್ಟರೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ ಕಾರಣ ಇಬ್ಬರ ವಿರುದ್ಧವೂ ಕ್ರಮ ಆಗಿದೆ ಅಂತ ಹೇಳಿದರು. ಅಬ್ದುಲ್ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯವನ್ನು ವಜಾ ಮಾಡಿದಾರ ನನಗಿನ್ನೂ ಮಾಹಿತಿ ಇಲ್ಲ. ಆದರೆ ಎಲ್ಲವೂ ನಡೀತಾ ಇರುವಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದಕ್ಕೆ ಎಲ್ಲೋ ಒಂದು ಕಡೆಗೆ ಕಡಿವಾಣ ಹಾಕಬೇಕಾಗುತ್ತೆ. ನಾವು ಈ ರೀತಿಯ ಬೆಳವಣಿಗೆಗೆ ಹೆಚ್ಚಿನ ಪುಷ್ಟಿ ಕೊಡದೆ ಇತ್ಯರ್ಥ ಮಾಡಿಕೊಳ್ಳುವಂಥದ್ದಕ್ಕೆ ನಾವು ಕೂರಬೇಕಾಗುತ್ತೆ. ನಾನು ವರಿಷ್ಠರಲ್ಲಿ ಒಂದೇ ಮನವಿ ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಇರುವಂಥ ಮಾಹಿತಿ ಇರ್ಬೋದು ಅಥವಾ ಮಾಹಿತಿ ಕೊರತೆ ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ಸಮುದಾಯದ ಕೆಲವು ನಾಯಕರನ್ನ ಕರೆದು ಏನನ್ನು ಮುಂದೆ ಇರುವಂಥ ವಿದ್ಯಮಾನಗಳಿದೆ ಅದಕ್ಕೆ ನಿರ್ದಿಷ್ಟವಾಗಿ ನಾವು ಅದನ್ನು ತಡೆ ಮಾಡುವಂಥದ್ದು ಅಥವಾ ಅಲ್ಲಿಗೆ ನಿಲ್ಲಿಸುವಂಥ ಕೆಲಸ ಮಾಡಿದ್ರೆ ಇದು 2028ಕ್ಕೆ ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. ಸಚಿವ ಜಮೀರ್ ಅವರಿಗೆ ಮುಸ್ಲಿಂ ಧಾರ್ಮಿಕ ನಾಯಕರು ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಮೇಲೆ ಶಿಸ್ತು ಕ್ರಮ ಹಿನ್ನೆಲೆಯಲ್ಲಿ ಇಂದು ಮುಸ್ಲಿಂ ಧಾರ್ಮಿಕ ನಾಯಕರು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ನಸೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ತಲೆದಂಡ ಸರಿಯಲ್ಲ, ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಮುಸ್ಲಿಂ ಧರ್ಮಗುರುಗಳು ಒತ್ತಾಯವನ್ನು ಮಾಡಲಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಆಡಳಿತಾತ್ಮಕ ಅನುಮೋದನೆ ಸಿಗೋ ಸಾಧ್ಯತೆ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ 76.5 ಕಿಲೋಮೀಟರ್ ವ್ಯಾಪ್ತಿಯ 11 ಸಂಖ್ಯೆಯ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ, ಇದಕ್ಕಾಗಿ 13.7 ಕೋಟಿ ವೆಚ್ಚಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥ ಬೇಸಿಗೆಯ ಬಿಸಿಲಿನ ತಾಪಮಾನ ಹಿನ್ನೆಲೆಯಲ್ಲಿ ಅನಗತ್ಯ ಓಡಾಟ ಬೇಡ, ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥ ಸಂಬಂಧ ಸಿಎಂ ಸಿದ್ದರಾಮಯ್ಯ ಇಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಡಿಸಿಗಳು ಹಾಗೂ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಲಿದ್ದಾರೆ. ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿನ ಕುಡಿಯುವ ನೀರು ಪೂರೈಕೆ, ಜಾನುವಾರು ಮೇವಿನ ಸ್ಥಿತಿಗತಿ, ಹಾಗೆ ಹವಾಮಾನ ಪರಿಸ್ಥಿತಿ ಮತ್ತು ಕೃಷಿ ಚಟುವಟಿಕೆಗಳ ಸಿದ್ಧತೆ ಸಂಬಂಧ ಮಹತ್ವದ ಚರ್ಚೆಯನ್ನು ಮಾಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನಲ್ಲಿ ಗ್ರೇಟರ್ ಬೆಂಗಳೂರಿನ ಉಪನಗರ ಯೋಜನೆ ರೂಪಿಸೋಕೆ ಸರ್ಕಾರ ಮುಂದಾಗಿದೆ.
ಈ ಸಂಬಂಧ ಇವತ್ತು ನಡೆಯೋ ಸಚಿವ ಸಂಪುಟ ಸಭೆಯಲ್ಲಿ ರಾಮನಗರ ತಾಲೂಕಿನ 9 ಹಳ್ಳಿಗಳ 7,481 ಎಕರೆ ಪ್ರದೇಶದಲ್ಲಿ ಉಪನಗರ ಯೋಜನೆಗೆ 18,104 ಕೋಟಿ ಅಂದಾಜು ವೆಚ್ಚಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಮೂಲಕ ಬೆಂಗಳೂರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಮುಂದುವರಿಸೋಕೆ ಡಿಸಿಎಂ ಡಿಕೆಶಿ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇಂದಿನಿಂದ ಜನಗಣತಿ ಆರಂಭ ಆಗಲಿದೆ. ಸ್ವಯಂ ಗಣತಿ ಮುಕ್ತಾಯ ಆಗಿದ್ದು ನಿರೀಕ್ಷೆ ಮಟ್ಟದಲ್ಲಿ ಸ್ವಯಂ ಗಣತಿಗೆ ಬೆಂಬಲ ಸಿಕ್ಕಿಲ್ಲ. ಬೆಂಗಳೂರಲ್ಲಿ -0.93% ಮಾತ್ರ ಸ್ವಯಂ ಗಣತಿ ದಾಖಲಾಗಿದೆ. ಹೀಗಾಗಿ ಇಂದಿನಿಂದ ಮನೆ ಮನೆಗೆ ಭೇಟಿ ನೀಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಯೋಜಿಸಿರುವಂತಹ ಸಿಬ್ಬಂದಿ ಗಣತಿಯನ್ನು ಮಾಡಲಿದ್ದಾರೆ. ಈ ಕಾರ್ಯದ ಭಾಗವಾಗಿ ಸಕ್ಷಮ ಪ್ರಾಧಿಕಾರದಿಂದ ನಿಯೋಜನೆ ಮಾಡಲಾಗಿರುವಂತಹ ಗಣತಿದಾರರು, ಮೇಲ್ವಿಚಾರಕರು ಹಾಗೂ ಜನಗಣತಿ ಅಧಿಕಾರಿಗಳು ಅಪಾರ್ಟ್ಮೆಂಟ್ ಸಮುಚ್ಚಯಗಳಿಗೆ ಭೇಟಿ ನೀಡಿ ಮನೆ ಪಟ್ಟಿ ಹಾಗೂ ಜನಸಾಂಖ್ಯಿಕ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟ್ ಸಮುಚ್ಚಯಗಳು ಹಾಗೂ ನಿವಾಸಿಗಳು ಕೆಳಗಿನಂತೆ ಸಹಕರಿಸಲಿಕ್ಕೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮನವಿಯನ್ನು ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದರೂ ಗ್ಯಾಸ್ ತಾಪತ್ರಯ ಮಾತ್ರ ತಪ್ತಾ ಇಲ್ಲ. ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಆಸ್ಪತ್ರೆ ರೋಗಿಗಳ ಊಟಕ್ಕೆ ತೊಂದರೆ ಆಗ್ತಾ ಇದೆ. ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 300 ಒಳ ರೋಗಿಗಳಿಗೆ ಅಡುಗೆ ಮಾಡೋಕೆ ಸಿಲಿಂಡರ್ ಇಲ್ಲದೆ ಪರದಾಡೋ ಸ್ಥಿತಿ ಬಂದಿದೆ. ಆಸ್ಪತ್ರೆ ಹಿಂಭಾಗದಲ್ಲೇ ಸೌದೆ ಒಲೆಯಲ್ಲಿ ಸಿಬ್ಬಂದಿ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ರಣ ಬಿಸಿಲಲ್ಲೇ ಅಡುಗೆ ತಯಾರಿಸಲು ಸಿಬ್ಬಂದಿ ಹೆಣಗಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ಇದೇ ಸಮಸ್ಯೆ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಸಿಬ್ಬಂದಿ ಮನವಿ ಮಾಡ್ಕೊಳ್ತಿದ್ದಾರೆ. ಹೊರಗೆ ಮಾಡ್ಬೇಕ್ರಿ, ಹೊರಗೆ ತಂದು ಒಳಗೆ ತಂದು ಇಡ್ಬೇಕ್ರಿ. ಅದ ಇದ್ರಿ ನಮಗೆ ಗ್ಯಾಸಿನ ಬಿಡಿ ಸರ್, ಇಷ್ಟು ಭಾಳ ತ್ರಾಸ ಆಗೈತ್ರಿ. ಹೊರಗೆ ಅಷ್ಟು ಅಡ್ಡಾಡ ತರ್ಬೇಕಲ್ರಿ ಸರ್, ಯಾವಾಗಾದ್ರೂ ಕೆರಕ ಬೇಕಲ್ರಿ, ನಡಕ ಭಾಳ ಬಿಸಿಲು ನೋಡ್ರಿ. ನೀವೇ ನೋಡ್ತಿರಲ್ರಿ ಸರ್, ಎಷ್ಟು ತ್ರಾಸ ಮಾಡ್ಕೊಂಡ್ರಿ ನನ್ನಾಗ. ಇದ್ರಾಗ ಮಿಂತ ಮಾಡ್ಬೇಕು. ಎಷ್ಟು ಜನರಿಗೆ ಅಡಿಗೆ ಮಾಡ್ಬೇಕು? 300 ಜನ ಇದೇ ಸೌದೆ ಒಲೆ ಮೇಲೆ ಮಾಡ್ಬೇಕು. ಎಷ್ಟು ದಿನದಿಂದ ಮಾಡ್ತಿರ್ತೀರಿ? ಈಗೊಂದು ಸ್ಯಾಲ್ರಿಂದ ಬಂದಾಗೈತೆ ಅವಲಿಂದ ಮಾಡಕತ್ತೀವಿ. 3ನೇ ಮಾಡಿ ಮೇಲಿನಿಂದ ತಾಯಿಯನ್ನ ತಳ್ಳಿ ಮಗನೇ ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ RR ನಗರದ ಬೆಮ್ಮಲ್ ಲೇಔಟ್ನಲ್ಲಿ ನಡೆದಿದೆ. 72 ವರ್ಷದ ಸಾವಿತ್ರಮ್ಮಳನ್ನ ಮಗ ವೆಂಕಟೇಶ್ ಮಹಡಿ ಮೇಲಿಂದ ತಳ್ಳಿ ಕೊಲೆಯನ್ನು ಮಾಡಿದ್ದಾನೆ. ಕಳೆದ 4-5 ವರ್ಷದ ಹಿಂದೆ ಸಾವಿತ್ರಮ್ಮ ಪಾರ್ಶ್ವವಾಯುಗೆ ತುತ್ತಾಗಿದ್ರು. ಇದೇ ಬೇಸರದಿಂದ ಮಗ ತಾಯಿಯನ್ನ ತಳ್ಳಿ ಕೊಲೆಯನ್ನು ಮಾಡಿದ್ದಾನೆ. ಘಟನೆಯ ಸಂಬಂಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೈರ್ ಬ್ಲಾಸ್ಟ್ ಆದ ಪರಿಣಾಮ ನಿಯಂತ್ರಣ ತಪ್ಪಿ ಟಿಪ್ಪರ್ ಚರಂಡಿಗೆ ಬಿದ್ದಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಡಿಮಾರ್ಟ್ ಮುಂಭಾಗ ನಡೆದಿದೆ. ಪೇರೆಸಂದ್ರದಿಂದ ಯಲಹಂಕ ಕಡೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಟಿಪ್ಪರ್ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಕೊಪ್ಪಳ ನಗರಸಭೆ ಪೌರಾಯುಕ್ತರಾಗಿದ್ದ ವೆಂಕಟೇಶ್ ನಾಗನೂರರನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಕೇವಲ 7 ತಿಂಗಳಲ್ಲಿ ವೆಂಕಟೇಶ್ ವರ್ಗಾವಣೆ ಮಾಡಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ರಾಜಕೀಯ ಒತ್ತಡ ಕಾರಣ ಎನ್ನಲಾಗಿದೆ. ವೆಂಕಟೇಶ್ ನಾಗನೂರು ಬದಲಿ ಲಕ್ಷ್ಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿದ್ದ HS ಬೀಳಗಿ ಅವರನ್ನ ಕೊಪ್ಪಳ ನಗರಸಭೆ ಪೌರಾಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ. ಮೈಸೂರಿನ ವಾಯುವಿಹಾರಿಗಳ ನೆಚ್ಚಿನ ತಾಣ ಕುಕ್ಕರಹಳ್ಳಿ ಕೆರೆ ಅಭಿವೃದ್ಧಿ ಹಾಗೂ ಸಂರಕ್ಷಣೆಗಾಗಿ ನಿರಂತರವಾಗಿ ಸಾಕಷ್ಟು ಹಣ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಈ ಪಾರಂಪರಿಕ ಕೆರೆ ಸಂರಕ್ಷಣೆಯ ಮಾತ್ರ ಆಗ್ತಾ ಇಲ್ಲ. ಮಂತ್ರ ಪಠಿಸ್ತಾ ಇದೆಯೇ ಹೊರತು ಪ್ರಗತಿ ಮಾತ್ರ ಆಗ್ತಾ ಇಲ್ಲ. ಇದೀಗ ಮತ್ತೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯ ಚರ್ಚೆ ಶುರುವಾಗಿದೆ. ಬಫರ್ ಝೋನ್ ಗುರುತಿಸುವಂತೆ MDAಗೆ ಮೈಸೂರು ವಿವಿ ಪತ್ರವನ್ನು ಬರೆದಿದೆ. ಹೆದ್ದಾರಿಯಲ್ಲೇ ಸರ್ಕಾರಿ ಬಸ್ ಕೆಟ್ಟು ನಿಂತಿರೋ ಘಟನೆ ಗದಗ ತಾಲೂಕಿನ ಕೋಟು ಮಚಗಿ ಗ್ರಾಮದಲ್ಲಿ ನಡೆದಿದೆ. ಗದಗ ರೋಣ ಗುಡೂರ ಗ್ರಾಮಕ್ಕೆ ಬಸ್ ಹೊರಟಿತ್ತು. ಆದರೆ ಮಾರ್ಗ ಮಧ್ಯೆ ಸವೆದು ಹೋದ ಟೈರ್ ಬ್ಲಾಸ್ಟ್ ಆಗಿದೆ, ಕೆಟ್ಟು ನಿಂತಿದೆ. 50 ಜನ ಪ್ರಯಾಣಿಸೋ ಬಸ್ನಲ್ಲಿ 100ಕ್ಕೂ ಹೆಚ್ಚು ಜನ ತುಂಬಿಸ್ತಾರೆ. ಹೀಗಾಗಿ ಎಲ್ಲೆಂದರಲ್ಲಿ ಬಸ್ ಕೆಟ್ಟು ಹೋಗುತ್ತೆ. ಸರ್ಕಾರಿ ಮಹಿಳಾ ನೌಕರರು ಕೆಲಸ ಮುಗಿಸಿ ಮನೆಗೆ ಹೋಗೋಕೆ ಸಮಸ್ಯೆ ಆಗುತ್ತೆ. ರೋಣಗೆ ಹೋಗೋ ಬಸ್ಗಳೆಲ್ಲವೂ ಪ್ರಯಾಣಿಕರಿಂದ ಫುಲ್ ರಶ್ ಆಗಿರುತ್ತೆ. ನಿತ್ಯವೂ ಇದೇ ಹಣೆಬರ ಅಂತ ಚಾಲಕ ಹಾಗೂ ಕಂಡಕ್ಟರ್ ವಿರುದ್ಧ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. SSLC ಎಕ್ಸಾಮ್ ಮುಗಿದಾದ್ಮೇಲೆ ವ್ಯಾಲ್ಯೂಷನ್ಗೆ ಎಲ್ಲ ಟೀಚರ್ಸ್ ಹೋಗ್ತಾ ಇದೀವಿ, ಎಲ್ಲ ಸಬ್ಜೆಕ್ಟ್ನವ್ರು ಹೋಗಕತ್ತೀವಿ. ದಿನಾಲು ನಮಗಲ್ಲಿ ಸೆಂಟ್ರ್ ಬಿಡೋದೇನೆ 5:30 ಬಿಡ್ತೀವಿ ನಾವು. ಸೆಂಟ್ರ್ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಆಟೋ ಹಿಡ್ಕೊಂಡು ಬಂದು ನೋಡಿದರೆ 3 ಬಸ್ ಜನ ಒಂದೇ ಬಸ್ಸಲ್ಲಿ ಇರ್ತಾರೆ. ಜಗ ಬಿದ್ದು ಒಂದೊಂದೇ ಕಾಲು ಇಟ್ಕೊಂಡು ಬಂದಿದ್ದೀವಿ ನಾವು. ಒಂದು ಮುಂಜಾನೆ 8 ಗಂಟೆಗೆ 7 ಗಂಟೆಗೆಲ್ಲ ಮನೆ ಬಿಟ್ಟಿರ್ತೀವಿ ನಾವು ವ್ಯಾಲ್ಯೂಷನ್ ಡ್ಯೂಟಿಗೆ ಅಂತ. ವ್ಯಾಲ್ಯೂಷನ್ ಡ್ಯೂಟಿ ಅಂತ ಅಷ್ಟೇ ಅಲ್ಲ, ಮಕ್ಕಳನ್ನೆಲ್ಲ ನಾವೇನೇನು ವೆಕೇಷನ್ಗೆ ಅಂತ ಬೇರೆ ಸಮ್ಮರ್ ಕ್ಯಾಂಪಿಗೆ ಅಲ್ಲಿಲ್ಲ ಅಂತ ಹಾಕಿರ್ತೀವಿ. ನಮ್ಮ ಡಿಪೋದ ಸಮಸ್ಯೆಗಳು ಏನು ಅಂತಂದು ಒಟ್ಟು ಬಸ್ಸಿಂದ ಒಟ್ಟು ಸಮಸ್ಯೆನೇ. ಯಾಕೆ ಎಕ್ಸ್ಟ್ರಾ ಬಸ್ ಬಿಡೋಂಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈ ಥರ ಈಗ ನೋಡ್ರಿ ಯಾವ ಗಾಡಿಗಂತ ಹೋಗ್ಬೇಕು, ಎಲ್ಲ ಅಂತ ಹೋಗ್ಬೇಕು. ಇಲ್ಲಿ ಸಮೀಪ ಊರಿರೋರೆಲ್ಲರೂ
ಈಗ ಗಾಡಿ ಕರ್ಸ್ಕೊಂಡೆಲ್ಲ ಹೋದ್ರು. ಈಗ ನಾವು ರೋಣಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು? ಈಗ ರೋಣ ಬಿಟ್ಟು ಇನ್ನು ಮುಂದಕ್ಕೆ ಇನ್ನು ಬೇರೆ ಊರಿಗೆ ಹೋಗ್ಬೇಕು ಇವರು. ಇದು ದಿನ ಟ್ರಾವೆಲಿಂಗ್ ಮಾಡೋರಿಗೆ ತುಂಬಾ ತೊಂದರೆ ಆಗಿದೆ ರೀ. ಪಬ್ಲಿಕ್ ಜೊತೆಗೆ ನಾವು ಕುಸ್ತಿ ಹಿಡಿದು ಹತ್ತಬೇಕು ದಿನ, ಅದು ಬಹಳ ಸಮಸ್ಯೆ ಆಗ್ತದೆ ಅಷ್ಟೇ. ಇದಕ್ಕೆ ಏನಾದರೂ ಒಂದು ಹಳೆ ಹುಬ್ಬಳ್ಳಿಯ ಕರ್ನಾಟಕ ಎಜುಕೇಷನ್ ವೆಲ್ಫೇರ್ ಮತ್ತು ಕಲ್ಚರಲ್ ಸೊಸೈಟಿಯ ಸಂಸ್ಥಾಪಕ ಕಾರ್ಯದರ್ಶಿ ಸೈಯದ್ ಲಾಲ್ ಸವಣೂರು ಹೆಸರಲ್ಲಿ ನಕಲಿ ಸಹಿ ಮಾಡಿ ಅವರನ್ನೇ ಆಡಳಿತ ಮಂಡಳಿಯಿಂದ ಕಿತ್ತೊಗೆಯಲಾಗಿದೆ. 2009ರ ಜುಲೈನಲ್ಲಿ ಸಹಕಾರ ಸಂಘದ ಅಧಿನಿಯಮದ ಅಡಿ ಸೊಸೈಟಿ ನೋಂದಣಿಯಾಗಿತ್ತು. ಸೈಯದ್ ಲಾಲ್ ಸವಣೂರು ಅವರು ಸಂಸ್ಥಾಪಕ ಕಾರ್ಯದರ್ಶಿ ಆಗಿದ್ದರು. ಅವರ ಹೆಸರಲ್ಲಿ ನಕಲಿ ಸಹಿ, ನಕಲಿ ಠರಾವು ಹಾಗೂ ನಕಲಿ ರಾಜೀನಾಮೆ ಪತ್ರ ಸೃಷ್ಟಿಸಿ ಆಡಳಿತ ಮಂಡಳಿಯಿಂದ ತೆಗೆದುಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 9ರಲ್ಲಿ ಬ್ಯಾಟರಾಯನಪುರ ವಿಭಾಗದ ರೈಲ್ವೆ ಸಮಾನಾಂತರ ರಸ್ತೆಯಲ್ಲಿ ಅಕ್ರಮ ತ್ಯಾಜ್ಯ ವಿಸರ್ಜಿಸುವ ಪ್ರಕರಣದ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಪರಿಶೀಲನೆ ವೇಳೆ ಖಾಸಗಿ ಸಂಸ್ಥೆಯ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮವಾಗಿ ಕಸ ತ್ಯಾಜ್ಯಗಳನ್ನು ಸುರಿದಿರುವುದು ಪತ್ತೆಯಾದ ಹಿನ್ನೆಲೆ ಸಂಬಂಧಿತ ಸಂಸ್ಥೆಗೆ 80,000 ರೂಪಾಯಿ ದಂಡ ವಿಧಿಸಲಾಗಿದೆ. ಬ್ಯಾಟರಾಯನಪುರ ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ತೀರ್ಥ ಪ್ರಸಾದ್ ಹಾಗೂ ಕಿರಿಯ ಆರೋಗ್ಯ ಪರಿವೀಕ್ಷಕರಾದ ಕವಿತಾ ಅವರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ವೇಶ್ಯವಾಟಿಕೆ ಅಡ್ಡೆಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ವಿಜಯನಗರ, ಬ್ಯಾಡ್ರಹಳ್ಳಿ, ಬಾಣಸವಾಡಿ ಠಾಣೆ ವ್ಯಾಪ್ತಿಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಖಚಿತ ಮಾಹಿತಿಯನ್ನು ಆಧರಿಸಿ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿ 4 ಮಹಿಳೆಯರನ್ನು ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಸ್ಕ್ರಾಪ್ ಗೋಡೌನ್ ಒಂದು ಹೊತ್ತಿ ಉರಿದಿರೋ ಘಟನೆ ಆನೇಕಲ್ ಸಮೀಪದ ಗೌರೇನಹಳ್ಳಿ ಬಳಿ ನಡೆದಿದೆ. ಗೋದಾಮ್ನಲ್ಲಿ ಸುತ್ತಮುತ್ತಲಿನ ಕೈಗಾರಿಕೆಗಳ ಸ್ಕ್ರಾಪ್ ಸಂಗ್ರಹಿಸಲಾಗಿದ್ದು ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ದಟ್ಟ ಹೊಗೆ ಆಕಾಶದೆತ್ತರಕ್ಕೆ ಚಿಮ್ಮಿದೆ. ಸ್ಥಳಕ್ಕೆ 5 ಅಗ್ನಿಶಾಮಕ ವಾಹನಗಳು ಆಗಮಿಸಿದ್ದು ಬೆಂಕಿ ನಂದಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕ್ರಷರ್ಗಳಿಂದ ಲೋಡ್ ಹೊತ್ತಿಕೊಂಡು ಓಡಾಡುವಂಥ ಟಿಪ್ಪರ್ ಲಾರಿಗಳು ಕಾನೂನು ಮೀರಿ ಸಂಚಾರವನ್ನು ಮಾಡ್ತಾ ಇದ್ರು. ಗಣಿ ಇಲಾಖೆ, ಆರ್ಟಿಒ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಕೋಲಾರ ನಗರದಲ್ಲಿ ಅನಧಿಕೃತವಾಗಿ ಓವರ್ ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದಂಥ ಟಿಪ್ಪರ್ನ ಚಂಜಿಮಲೆ ಗ್ರಾಮದ ಮುನೇಶ್ ಎಂಬುವರು ತಡೆದು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ರಸೀದಿಯಲ್ಲಿ 49.6 ಟನ್ ಅಂತ ಹಾಕಲಾಗಿದೆ. ಆದರೆ ಲಾರಿ ಸಾಮರ್ಥ್ಯ 26 ಟನ್ ಆಗಿದ್ದು ಬಾರದ ಲಾರಿಗಳು ಓಡಾಡ್ತಾ ಇದ್ರು ಕೂಡ ಗಣಿ ಇಲಾಖೆ ಹಾಗೂ ಆರ್ಟಿಒ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಗುಂಡೂರಾವ್ ಪ್ರತಿಮೆ ಧ್ವಂಸಕ್ಕೆ ಯತ್ನಿಸಿದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಳ್ಳಾರಿ ಮೂಲದ ವೀರಭದ್ರಪ್ಪ ಆರೋಪಿತ ವ್ಯಕ್ತಿಯಾಗಿದ್ದು ಮೊನ್ನೆ ಮೆಜೆಸ್ಟಿಕ್ನ ಶಾಂತಲಾ ಸರ್ಕಲ್ ಬಳಿ ಮಾಜಿ ಸಿಎಂ ದಿನೇಶ್ ಗುಂಡೂರಾವ್ ಪ್ರತಿಮೆ ಹತ್ತಿದ್ದ ವೀರಭದ್ರಪ್ಪ ಪಿಕಾಸಿ ಹಿಡಿದು ಅದರ ಧ್ವಂಸಕ್ಕೆ ಮುಂದಾಗಿದ್ದ. ಈ ವೇಳೆ ಅಲ್ಲೇ ಇದ್ದ ಕಾಟನ್ಪೇಟೆ ಠಾಣೆಯ ಹೊಯ್ಸಳ ಪೊಲೀಸರು ಆತನನ್ನ ಹಿಡಿದು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನ ಹಿಡಿಯುವಾಗ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ದ. ಘಟನೆ ಸಂಬಂಧ ಪ್ರಕರಣವನ್ನು ದಾಖಲಿಸಿ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ಮಾಡಿದೆ. ದಾರಿ ತಪ್ಪಿ ಬೆಂಗಳೂರಿನಲ್ಲಿ ಅಲೆದಾಡ್ತಾ ಇದ್ದಂಥ 2 ವೃದ್ಧೆಯನ್ನ ಬಾಗಲಕೋಟೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಗೌರಿಬಿದನೂರು ಮೂಲದ 2 ವೃದ್ಧೆಯರು ಓಡಾಡ್ತಾ ಇದ್ರು. ಅವರನ್ನು ನೋಡಿ 112ಗೆ ಕರೆಯನ್ನು ಮಾಡಿದಂಥ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದರು. ಕೂಡಲೇ ಸ್ಥಳಕ್ಕೆ ಹೋಗಿದ್ದಂಥ ಬಾಗಲಗುಂಟೆ ಹೊಯ್ಸಳ ಪೊಲೀಸರು ಅವರನ್ನು ವಿಚಾರಿಸಿದಾಗ ಗೌರಿಬಿದನೂರಿನವರು ಅನ್ನೋದು ಗೊತ್ತಾಗಿದೆ. ನಂತರ ಅವರ ಮೊಬೈಲ್ನಿಂದಲೇ ಮಕ್ಕಳಿಗೆ ಕರೆಯನ್ನು ಮಾಡಿ ಮಾತಾಡಿ ಕಳಿಸಿಕೊಟ್ಟಿದ್ದಾರೆ. ಹಾಸನದಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದ್ದು ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದೆ. ಬೇಲೂರು ತಾಲೂಕಿನ ಕೆರೆಗೋಡು ಗ್ರಾಮದ ಕಾಫಿ ತೋಟದಿಂದ ಕಾರ್ಯಾಚರಣೆ ವೇಳೆ ಒಂಟಿ ಸಲಗವೊಂದು ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದೆ. ಕಾಡಾನೆ ತಪ್ಪಿಸಿಕೊಂಡ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸ್ಥಗಿತ ಮಾಡಿತ್ತು. ಕುಮ್ಕಿ ಆನೆಗಳು ಸಾಕಾನೆ ಕ್ಯಾಂಪ್ಗೆ ಮಾಡಿವೆ. ಇಂದಿನಿಂದ 3 ದಿನಗಳ ಕಾಲ ಸಂಸತ್ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. 3 ದಿನಗಳ ಅಧಿವೇಶನದಲ್ಲಿ 2 ಐತಿಹಾಸಿಕ ಮಸೂದೆಗಳು ಸಂಸತ್ನಲ್ಲಿ ಪ್ರಸ್ತಾಪ ಆಗುತ್ತೆ. ಒಂದು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳದ ಮಸೂದೆ ಹಾಗೂ 2ನೇಯದ್ದು ಮಹಿಳಾ ಮೀಸಲಾತಿಗಾಗಿ ನಾರಿ ಶಕ್ತಿ ವಂದನ್ ಅಧಿನಿಯಮ 2023 ತಿದ್ದುಪಡಿ ಮಸೂದೆ. 3 ದಿನಗಳ ಸಂಸತ್ತಿನ ವಿಶೇಷ ಅಧಿವೇಶನಕ್ಕೂ ಮುನ್ನ ಇಂಡಿ ಮೈತ್ರಿಕೂಟದ ನಾಯಕರು ಸಭೆಯನ್ನು ಮಾಡಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇಂಡಿ ಕೂಟದ ನಾಯಕರು ಸಭೆಯನ್ನು ಮಾಡಿದರು. ಇಂದಿನಿಂದ 3 ದಿನ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಯಲಿದ್ದು ಅಲ್ಲಿ ಚರ್ಚಿಸಬೇಕಾದಂಥ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಹಾಗೂ ಮಹಿಳಾ ಮೀಸಲಾತಿ ವಿಚಾರದ ಬಗ್ಗೆ ಹೇಗೆ ಚರ್ಚಿಸಬೇಕು ಎಂಬುದರ ಕುರಿತು ಮಹತ್ವದ ಚರ್ಚೆಯನ್ನು ಮಾಡಲಾಯಿತು. 2025-26ನೇ ಸಾಲಿನ ಸಿಬಿಎಸ್ಇ 10ನೇ ತರಗತಿಯ ಫಲಿತಾಂಶ ಪ್ರಕಟವಾಗಿದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಇಲಾಖೆ ಫಲಿತಾಂಶವನ್ನು ಪ್ರಕಟಗೊಳಿಸಿದೆ. ದೇಶಾದ್ಯಂತ ಸುಮಾರು 24,71,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. 23,16,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟಾರೆ 93.73% ಫಲಿತಾಂಶ ಬಂದಿದೆ.
ಉಡುಪಿಯಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮನೆಯಲ್ಲಿ ಕುಣಿತ ಭಜನೆ ಹಾಗೂ ಯಕ್ಷಗಾನ ಹರಕೆ ಪ್ರದರ್ಶನ ನಡೆಯಿತು. ಮನೆಯ ಹಿರಿಯರು ಕಟ್ಟಿಕೊಂಡಂತಹ ಹರಕೆ ಅಂತ ಈ ಸಾಂಪ್ರದಾಯಿಕ ಆಚರಣೆಯನ್ನ ಮಾಡಲಾಯಿತು. ಬೈಂದೂರಿನ ಕೆರಾಡಿಯಲ್ಲಿರುವಂಥ ರಿಷಬ್ ಶೆಟ್ಟಿ ಅವರ ಹಿರಿಯರ ಮನೆಯಲ್ಲಿ ತಂಡಗಳನ್ನು ಕರೆಸಿಕೊಂಡು ಕುಣಿತ ಭಜನೆಯನ್ನ ಮಾಡಲಾಯಿತು. ನಟ ರಿಷಬ್ ಶೆಟ್ಟಿ ಸ್ವತಃ ಭಜನಾ ತಂಡಗಳ ಜೊತೆ ಭಾಗವಹಿಸಿದರು. ಲಕ್ನೋ ವಿರುದ್ಧ ಆರ್ಸಿಬಿ ಗೆದ್ದ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಬಾರಿಯೂ ಕಪ್ ನಮ್ದೆ ಅಂತ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ. ಇನ್ನು ಮ್ಯಾಚ್ ವೀಕ್ಷಣೆ ಬಳಿಕ ನಟಿ ಪೂಜಾ ಗಾಂಧಿ ಕೂಡ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದು, ನಾನು ಕ್ರಿಕೆಟನ್ನು ಫಾಲೋ ಮಾಡ್ತೀನಿ, ಆದರೆ ಸ್ಟೇಡಿಯಂಗೆ ಹೆಚ್ಚು ಬರ್ತಾ ಇರಲಿಲ್ಲ. ಆರ್ಸಿಬಿ ಇರೋದ್ರಿಂದ ಬಂದಿದ್ದೆ, ಆದರೆ ಮ್ಯಾಚನ್ನು ಸಖತ್ತಾಗಿ ಎಂಜಾಯ್ ಮಾಡಿದೆ ಅಂತ ಹೇಳಿದ್ರು. ತುಂಬ ಖುಷಿ ಎಂಜಾಯ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಸ್ಕೋರ್ ಹೊಡಿಬೇಕಾಗಿತ್ತು. LSG ಸ್ಕೋರ್ ಹೊಡೆದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಈಸಿ ಟಾರ್ಗೆಟ್. ಒನ್ ಸೈಡ್ ಆಗ್ಬಿಡ್ತು ಮ್ಯಾಚು. ವಿರಾಟ್ ಅವ್ರು ಅಟ್ಲೀಸ್ಟ್ ಬ್ಯಾಟಿಂಗ್ ಆದರೂ ಬಂದರು. ನಾವು ವಿರಾಟ್ ಬರ್ತಾರೆ ಬರಲ್ಲ ಅಂದ್ಕೊಂಡಿದ್ವಿ ಸೆಕೆಂಡ್ ಹಾಫಲ್ಲಿ. ಅಟ್ಲೀಸ್ಟ್ ಬ್ಯಾಟಿಂಗಿಗೆ ಬಂದರೆ ಖುಷಿ ಆಯಿತು ಅವ್ರು ನೋಡಿ. ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅವರು 1 ರನ್ನಿಂದ ಮಿಸ್ ಆಯಿತು ಅವ್ರದ್ದು ಹಾಫ್ ಸೆಂಚುರಿ. ಸೊ ನೆಕ್ಸ್ಟ್ ಮ್ಯಾಚ್ DC ಅಲ್ಲಿ 300 ಪಕ್ಕ ಸ್ಕೋರ್ ಆಗುತ್ತೆ ಅಷ್ಟೇ ಸರ್. ಚೆನ್ನಾಗಿ ತುಂಬ ಖುಷಿ ಆಯಿತು. ಒಂದು ಕ್ರಿಕೆಟ್ ಅಂದರೆ ಒಂದು ಸೆಲೆಬ್ರೇಷನ್. ಸೊ ಇವತ್ತು ಮ್ಯಾಚ್ ನೋಡೋಕ್ಕೆ ಬಂದೆ ನನ್ನ ಫ್ಯಾಮಿಲಿ ಜೊತೆ. ಹೌದು, ಫಾಲೋ ಮಾಡ್ತಾ ಇರ್ತೀನಿ, ಬಟ್ ಸ್ಟೇಡಿಯಂಗೆ ಕಡಿಮೆ ಬರೋದು. ಬಟ್ ಇವತ್ತು RCB ನೋಡೋಣ ಅಂತ ಬಂದೆ. ಎಸ್, ಚೆನ್ನಾಗಿತ್ತು ತುಂಬ.